ಬೋಟಿ ಸಾರು ಮಾಡುವ ವಿಧಾನ. ಬೋಟಿ ಚೆನ್ನಾಗಿ ತೊಳೆದು ಒಲೆ ಮೇಲೆ ಇಟ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಅರಿಶಿಣ, ಉಪ್ಪು, ಮಟನ್ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ಬಿಸಿ ಆಗಕ್ಕೆ ಬಿಟ್ಟರೆ ಅದರಲ್ಲೇ ನೀರು ಉತ್ಪತ್ತಿ ಆಗುತ್ತೆ. ಆ ನೀರಲ್ಲೇ ನಾವು ಕುಕ್ಕರ್ ಲಾಕ್ ಮಾಡಿ ಒಂದು 5 ವಿಜಿಲ್ಸ್ ಬರೋ ತನಕ ಬಿಡಬೇಕು. ಆಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಕ್ಕಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಪುದೀನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಲೈಟ್ ಗೋಲ್ಡ್ ಬರಬೇಕು. ಈರುಳ್ಳಿ ಅವೆಲ್ಲ ಲೈಟ್ ಗೋಲ್ಡ್ ಬರಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ನಮಗೆ. ಅದು ಹಸಿ ವಾಸನೆ ಎಲ್ಲ ಹೋದಾದಮೇಲೆ ಒಂದು 5 ಟೊಮ್ಯಾಟೊ ಹಚ್ಚಿಕೊಂಡಿರ್ತೀವಲ್ಲ ಅದನ್ನು ಅದರೊಳಗಡೆ ಸೇರಿಸಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನಾವು ಒಂಚೂರು ಮಸಾಲೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿನ ಒಂಚೂರು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಮಸಾಲೆ ರುಬ್ಕೋಬೇಕು ನೈಸಾಗಿ. ಒಗ್ಗರಣೆಗೆ ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿರಬೇಕು. ತಪ್ಪಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಒಂಚೂರು. ಅದಾದಮೇಲೆ ಒಂಚೂರು ಪುದೀನ ಹಾಕಿ ಅದನ್ನು ಒಂಚೂರು ಫ್ರೈ ಮಾಡಬೇಕು. ಆಮೇಲೆ ಫ್ರೈ ಆದಮೇಲೆ ಅದು ನಾವೀಗ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕಿ ಒಂಚೂರು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಫ್ರೈ ಮಾಡಬೇಕು. ಅದಾದಮೇಲೆ ಈಗ ನಾವು ಕೂಗಿಸ್ಕೊಂಡಿಟ್ಕೊಂಡಿರ್ತೀವಲ್ಲ ಬೋಟಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಜೊತೆ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲ ಎಲ್ಲ ಒಂದೊಂದು ಸ್ಪೂನ್ ಹಾಕಿದ್ದೀನಿ ನಾನು. ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟರ್ ಮಾತ್ರ ಆ್ಯಡ್ ಮಾಡ್ಕೋಬೇಕು. ನಮಗೆ ಎಷ್ಟು ನೀರು ಅವಶ್ಯಕತೆ ಇರುತ್ತೋ ಸಾರಿಗೆ ಅಷ್ಟು ಮಾತ್ರನೇ ಇದು ಮಾಡ್ಕೋಬೇಕು. ಆಮೇಲೆ ಕುದೀತಾ ಇರುವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಅದಕ್ಕೆ ಹುಣಸೆಹಣ್ಣು ರಸ ಒಂದು ಸ್ವಲ್ಪ ಬಿಡಬೇಕು. ಅದು ಸ್ಕಿಪ್ ಆಗಿದೆ. ಚೆನ್ನಾಗಿ ಕುದಿಸಾದ್ಮೇಲೆ ಬೋಟಿ ಸಾರು ರೆಡಿ. ಬಿಸಿ ಬಿಸಿ ಮುದ್ದೆಗೆ ಬೋಟಿ ಸಾರಿಗೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.